ಡಯಾಬಿಟಿಸ್ಗೆ ಮೆಡಿಸಿನ್ ತಗೊಂಡು ಶುಗರ್ ಕಂಟ್ರೋಲ್ ನಲ್ಲಿದ್ದೀರಾ? ಮೆಹಾಟೋನ್ ಕೇರಳದ ಆಯುರ್ವೇದ ಫಾರ್ಮುಲೇಷನ್ ಇಡೀ ಮೆಟಾಬಾಲಿಕ್ ಬ್ಯಾಲೆನ್ಸ್ ಅನ್ನೇ ರಿಪೇರಿ ಮಾಡಿಬಿಡುತ್ತೆ. ಮೆಹಾಟೋನ್ ದೀರ್ಘಕಾಲದ ಸಹಜ ಜೀವನಕ್ಕೆ ಸಹಾಯ ಮಾಡುತ್ತದೆ. ಬಿಡದಿ ಟೌನ್ಶಿಪ್ಗೆ ಭೂ ಸ್ವಾಧೀನಕ್ಕೆ ಈಗಾಗಲೇ ಜನರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ನಡುವೆ ಇವತ್ತು ಮಹಿಳೆಯರು ಮತ್ತು ವಿದ್ಯಾರ್ಥಿಗಳು ಪಾದಯಾತ್ರೆಯನ್ನ ಮಾಡುವ ಮೂಲಕ ತಮ್ಮ ಆಕ್ರೋಶವನ್ನು ಹೊರಹಾಕ್ತಾರೆ. ತಿಮ್ಮೇಗೌಡನ ದೊಡ್ಡಿಯಿಂದ ಬೈರಮಂಗಲಕ್ಕೆ ಪಾದಯಾತ್ರೆಯನ್ನ ಇವತ್ತು ಹಮ್ಮಿಕೊಳ್ಳಲಾಗಿದೆ. ಇನ್ನು ಕೆಲವೇ ಹೊತ್ತಿನಲ್ಲಿ ಪಾದಯಾತ್ರೆ ಶುರುವಾಗುತ್ತೆ ಅನ್ನೋ ಮಾಹಿತಿ ಕೂಡ ಇರುವಂಥದ್ದು. ರಾಜ್ಯ ರೈತ ಸಂಘಟನೆಯ ಮಹಿಳಾ ಮುಖಂಡರುಗಳು ಇದರಲ್ಲಿ ಭಾಗಿಯಾಗ್ತಾರೆ. ಜೊತೆಗೆ ಜನವಾದಿ ಮಹಿಳಾ ಸಂಘಟನೆ, ವಿದ್ಯಾರ್ಥಿ ಸಂಘಟನೆ ಸೇರಿದಂತೆ ಹಲವು ಸಂಘಟನೆಗಳು ಇವತ್ತಿನ ಪಾದಯಾತ್ರೆಯಲ್ಲಿ ಭಾಗಿಯಾಗ್ತಾ ಇರುವಂಥದ್ದು. ಬೈರಮಂಗಲ ಕಂಚುಗಾರನಹಳ್ಳಿಯ ಮಹಿಳೆಯರು ಕೂಡ ಈ ಪಾದಯಾತ್ರೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಕೇವಲ ಮಹಿಳಾ ಸಂಘಟನೆಗಳಷ್ಟೇ ಅಲ್ಲ, ಸಾರ್ವಜನಿಕರು ಕೂಡ ಇದರಲ್ಲಿ ಭಾಗಿಯಾಗ್ತಾ ಇರುವಂಥದ್ದು. ಮಹಿಳೆಯರು ಮತ್ತು ವಿದ್ಯಾರ್ಥಿಗಳು ಇವತ್ತಿನ ಈ ಪಾದಯಾತ್ರೆ ಮೂಲಕ ನಡೆಯುವಂತಹ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಬಿಡದಿ ಟೌನ್ಶಿಪ್ಪಿಗೋಸ್ಕರ ಏನು ಫಲವತ್ತಾದ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳೋದಕ್ಕೆ ಸರ್ಕಾರ ಮುಂದಾಗಿದೆ ಅಂತೇಳಿ ಆರೋಪಗಳು ಕೇಳಿ ಬರ್ತಾ ಇದೆ. ಇದರ ವಿರುದ್ಧ ಹೋರಾಟದ ಕಿಚ್ಚನ್ನು ಮತ್ತಷ್ಟು ಹೆಚ್ಚಿಸಲಿದ್ದಾರೆ ಮಹಿಳೆಯರು ಮತ್ತು ವಿದ್ಯಾರ್ಥಿಗಳು. ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಾ. ಫಲವತ್ತಾಗಿರುವಂತಹ ಭೂಮಿಯಲ್ಲಿ ತೆಂಗಿನ ಮರಗಳಿದ್ದಾವೆ, ಅಡಿಕೆ ಮರಗಳಿದ್ದಾವೆ, ಬಾಳೆ ಗಿಡಗಳಿರುವಂಥದ್ದು, ಬಾಳೆ ತೋಟಗಳಿರುವಂಥದ್ದಲ್ಲಿ ಈ ಥರ ಹತ್ತಾರು ಬೆಳೆಗಳನ್ನು ಬೆಳೀತಾ ಇರುವಂತಹ ಫಲವತ್ತಾದ ಭೂಮಿಯನ್ನು ಸರ್ಕಾರ ಟೌನ್ಶಿಪ್ ನಿರ್ಮಾಣಕ್ಕೋಸ್ಕರ ಸ್ವಾಧೀನಪಡಿಸಿಕೊಳ್ಳೋದಕ್ಕೆ ಮುಂದಾಗ್ತಾ ಇದೆ ಅಂಥೇಳಿ ಈಗ ಮೂರು ಗ್ರಾಮಗಳಲ್ಲಿ ಇರುವಂತಹ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳೋದಕ್ಕೆ ಈಗಾಗಲೇ ಅಧಿಸೂಚನೆಯನ್ನು ಹೊರಡಿಸಲಾಗಿದೆಯಲ್ಲ, ಅದನ್ನು ವಿರೋಧಿಸಿ ಈ ಪಾದಯಾತ್ರೆಯನ್ನು ಇವತ್ತು ಹಮ್ಮಿಕೊಳ್ಳಲಾಗಿರುವಂಥದ್ದು. ನಮ್ಮ ರಾಮನಗರ ಪ್ರತಿನಿಧಿ ಮೋಹನ್ ಲೈವ್ನಲ್ಲಿ ಜಾಯಿನ್ ಆಗಿದ್ದಾರೆ. ಮೋಹನ್, ಮಹಿಳೆಯರು ಮತ್ತು ವಿದ್ಯಾರ್ಥಿಗಳು ಹೋರಾಟದ ಅಖಾಡಕ್ಕೆ ಇಳಿತಾ ಇರುವಂಥದ್ದು, ಪಾದಯಾತ್ರೆಯ ಮೂಲಕ ಹೋರಾಟದ ಕಿಚ್ಚನ್ನು ಮತ್ತಷ್ಟು ಹೆಚ್ಚಿಸೋದಕ್ಕೆ ಮುಂದಾಗಿದ್ದಾರೆ. ಎಷ್ಟೊತ್ತಿಗೆ ಶುರುವಾಗುತ್ತೆ ಪಾದಯಾತ್ರೆ? ಏನೆಲ್ಲ ಪ್ಲಾನ್ಗಳನ್ನು ಮಾಡಿಕೊಳ್ಳಲಾಗಿದೆ ಮೋಹನ್? ಏನು ಈ ಬಿಡದಿ ಟೌನ್ಶಿಪ್ ಅನ್ನು ವಿರೋಧಿಸಿ ಹಲವಾರು ದಿನಗಳಿಂದ ಅಲ್ಲಿಯ ಜನರು ಪ್ರತಿಭಟನೆಯನ್ನು ಮಾಡ್ತಾಯಿದ್ರು. ಆದರೆ ಏನು ಕಳೆದ 3 ದಿನಗಳ ಹಿಂದೆ ಆದಂಥ ಅಧಿಸೂಚನೆ ಏನಿದೆ, ಇದು 3 ಗ್ರಾಮಗಳ 518 ಎಕರೆಗೆ ಈಗಾಗಲೇ ಅಧಿಸೂಚನೆಯನ್ನು ಸರ್ಕಾರ ಅಧಿಕೃತವಾಗಿ ಹೊರಡಿಸಿದೆ. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಆಕ್ರೋಶಗೊಂಡಂಥ ರೈತರು ಹಾಗೆ ಮಹಿಳೆಯರು ಕೂಡ ಇವತ್ತು ಪಾದಯಾತ್ರೆಯನ್ನು ಮಾಡೋಕ್ಕೆ ಈಗಾಗಲೇ ಮುಂದಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಬೇರೆ ಬೇರೆ ಜಿಲ್ಲೆಗಳಿಂದ ಬರ್ತಕ್ಕಂಥ ಮಹಿಳೆಯರಾಗಿರ್ಬೋದು, ಹಾಗೆ ಜನವಾದಿ ಮಹಿಳಾ ಸಂಘಟನೆ, ಹಾಗೆ ವಿದ್ಯಾರ್ಥಿಗಳು ಸೇರಿದಂತೆ ಎಲ್ಲರೂ ಸೇರಿ, ಅಂದರೆ ಬೈರಮಂಗಲ, ಕಂಚುಗಾರನಹಳ್ಳಿ ಸೇರಿದಂತೆ 9 ಕಂದಾಯ ಗ್ರಾಮಗಳ ಮಹಿಳೆಯರು ಕೂಡ ಈ ಒಂದು ಬೃಹತ್ ಪ್ರತಿಭಟನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ತಿಮ್ಮೇಗೌಡನ ದೊಡ್ಡಿಯಿಂದ ಬೈರಮಂಗಲಕ್ಕೆ ಒಂದು ಪಾದಯಾತ್ರೆಯನ್ನು ಮಾಡ್ತಾರೆ. ಬೆಳಗ್ಗೆ 11 ಗಂಟೆಯಿಂದ ಈ ಒಂದು ಪಾದಯಾತ್ರೆ ಕೂಡ ಶುರುವಾಗುತ್ತೆ. ಈ ಒಂದು ಸಂದರ್ಭದಲ್ಲಿ ಸರ್ಕಾರದ ನಡೆಯನ್ನು ಖಂಡಿಸಿ ಈಗಾಗಲೇ ಸಾಕಷ್ಟು ಮಹಿಳೆಯರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಈ ಪಾದಯಾತ್ರೆ ಮೂಲಕ ಸರ್ಕಾರಕ್ಕೆ ಒಂದು ಏನು ಅವರ ಒಂದು ಬೇಡಿಕೆಗಳನ್ನು ಕೂಡ ಇಡ್ಲಿಕ್ಕೂ ಕೂಡ ಮುಂದಾಗಿರ್ತಕ್ಕಂಥದ್ದು. ಯಾಕೆಂತಂದರೆ ಈಗ ಈ ಒಂದು ಆಕ್ರೋಶ ಯಾಕೆ ಅಂತಂದರೆ, ಈ ಹಿಂದೆನೂ ಕೂಡ ಸಾಕಷ್ಟು, ಅಂದರೆ ಬರೋಬ್ಬರಿ 33 ಕೋಟಿ ಆದಾಯವಷ್ಟು ರೇಷ್ಮೆ ಕೃಷಿಯಲ್ಲಿ ವಾರ್ಷಿಕವಾಗಿ ಈ ಒಂದು 9 ಗ್ರಾಮಗಳಲ್ಲೂ ಕೂಡ 9 ಕಂದಾಯ ಗ್ರಾಮಗಳಲ್ಲೂ ಕೂಡ ಪಡಿತಾ ಬರ್ತಾಯಿದ್ರು. ಅದಲ್ಲದೆ ಈ ಪ್ರತಿ ತಿಂಗಳಿಗೂ ಕೂಡ 7 ಲಕ್ಷ ಹಾಲನ್ನು ಕೂಡ ಈ ಒಂದು ಕಂದಾಯ ಗ್ರಾಮಗಳಲ್ಲಿ ಹಣವನ್ನು ಸಂದಾಯವನ್ನು ಮಾಡ್ತಾಯಿದ್ರು. ಹೀಗಾಗಿ ಸಾಕಷ್ಟು ಏನು ಆಕ್ರೋಶಗೊಂಡಿರ್ತಕ್ಕಂಥದ್ದು ಅಂತಂದರೆ, ಈಗ ಪ್ರತಿನಿತ್ಯ ಅವರ ಬದುಕನ್ನು ಕಟ್ಕೊಳ್ಳಿಕ್ಕೆ ಹೈನುಗಾರಿಕೆ ಆಗಿರ್ಬೋದು, ರೇಷ್ಮೆ ಆಗಿರ್ಬೋದು, ತೆಂಗಾಗಿರ್ಬೋದು, ಮಾವಾಗಿರ್ಬೋದು, ಈ ಒಂದು ಬೆಳೆಗಳನ್ನು ಸಾಕಷ್ಟು ಅವಲಂಬಿಸಿ ಅವರ ಮಕ್ಕಳಾಗಿರ್ಬೋದು ಅಥವಾ ಅವರ ಕುಟುಂಬದ ನಿರ್ವಹಣೆಯನ್ನು ಕೂಡ ಮಾಡ್ತಾ ಬರ್ತಾಯಿದ್ರು. ಈ ಒಂದು ಕುಟುಂಬ ನಿರ್ವಹಣೆ ಮಾಡಲಿಕ್ಕೆ ಈಗ ಏನು ಟೌನ್ಶಿಪ್ಪನ್ನು ಮಾಡೋ ಮೂಲಕ ತಮ್ಮ ಏನು ಜಮೀನನ್ನು ಕಿತ್ಕೋತಾರೆ ಸರ್ಕಾರದವರು ಅನ್ನೋ ಒಂದು ಆಕ್ರೋಶ ಕೂಡ ಈಗಾಗಲೇ ಸಾಕಷ್ಟು ವ್ಯಕ್ತ ಆಗ್ತಾ ಇರ್ತಕ್ಕಂಥದ್ದು. ಯಾವುದೇ ಕಾರಣಕ್ಕಾಗಿ ನಮ್ಮ ಭೂಮಿಯನ್ನು ಯಾರಿಗೂ ಕೊಡೋದಿಲ್ಲ, ನಮ್ಮ ಭೂಮಿ ನಮಗೆ ಬೇಕು. ಯಾಕೆಂತಂದರೆ ನಮ್ಮ ಹಿರಿಯರು ಕೂಡ ಈ ಒಂದು ಭೂಮಿಯನ್ನು ನಂಬಿಕೊಂಡೇ ಈ ಒಂದು ಜೀವನವನ್ನು ನಡೆಸ ಬಂದಿದ್ದರು. ಮುಂದೆನೂ ಕೂಡ ನಮ್ಮ ಮಕ್ಕಳು ಕೂಡ ಈ ಒಂದು ಭೂಮಿಯನ್ನು ನಂಬಿನೇ ಜೀವನವನ್ನು ನಡೆಸಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ಈಗಾಗಲೇ ಎಲ್ಲರೂ ಕೂಡ ಪ್ರತಿಭಟನೆಯನ್ನು ಮಾಡ್ತಾಯಿದ್ರು. ಆದರೆ ಕೂಡ ಪ್ರಮುಖವಾಗಿ ಇವತ್ತು ಮಹಿಳೆಯರು ಕೂಡ ಈ ಒಂದು ಪಾದಯಾತ್ರೆ ಮೂಲಕ
ಸರ್ಕಾರ ಅದಕ್ಕೆ ಗಮನ ಸೆಳೆಯುವಂಥ ಒಂದು ಕೆಲಸವನ್ನು ಮಾಡಲಿಕ್ಕೆ ಈಗಾಗಲೇ ಮುಂದಾಗಿರ್ತಕ್ಕಂಥದ್ದು. ಅದಲ್ಲದೆ ಬೇರೆ ಬೇರೆ ಕಡೆಯಿಂದ ಬೇರೆ ಬೇರೆ ಜಿಲ್ಲೆಗಳಿಂದ ಸಾಕಷ್ಟು ರೈತ ಸಂಘಟನೆಗಳಾಗಿರ್ಬೋದು, ಮಹಿಳಾ ಸಂಘಟನೆಗಳಾಗಿರ್ಬೋದು, ಅಥವಾ ಕನ್ನಡ ಪರ ಹೋರಾಟಗಾರರಾಗಿರ್ಬೋದು, ಈ ಒಂದು ಬಿಡದಿಯ ಟೌನ್ಶಿಪ್ಪನ್ನು ವಿರೋಧಿಸಿ ಈಗಾಗಲೇ ಸ್ಥಳಕ್ಕೆ ಬಂದು ಪ್ರತಿಭಟನೆಗೂ ಕೂಡ ಭಾಗಿಯಾಗ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ಕೂಡ ನಿನ್ನೆ ನಿಖಿಲ್ ಕುಮಾರಸ್ವಾಮಿ ಅವರು ಒಂದು ಕಡೆ ಪತ್ರಿಕಾಗೋಷ್ಠಿಯನ್ನು ಮಾಡಿ ಸರ್ಕಾರದ ನಡೆಯ ವಿರುದ್ಧ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರೆ, ಇವತ್ತು BJPಯಿಂದನೂ ಕೂಡ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡೋ ಮೂಲಕ ತಮ್ಮ ಸರ್ಕಾರದ ನಡೆಯನ್ನು ಖಂಡಿಸಿ ಪತ್ರಿಕಾಗೋಷ್ಠಿಯನ್ನು ಮಾಡುವಂಥ ಎಲ್ಲ ಲಕ್ಷಣಗಳು ಕೂಡ ಇರ್ತಾ ಇರ್ತಕ್ಕಂಥದ್ದು. ಅಂದರೆ ಈಗಾಗಲೇ ಏನು ಬಿಡದಿ ಟೌನ್ಶಿಪ್ ಏನಿದೆ ಇದನ್ನು ಏನು DK ಶಿವಕುಮಾರ್ ಅವರಾಗಿರ್ಬೋದು ಅಥವಾ ಅದಕ್ಕೆ ಸಂಬಂಧಪಟ್ಟಂತ GBD ಅಧ್ಯಕ್ಷರಾಗಿರ್ಬೋದು, ಈ ಕೂಡ ಸ್ಥಳಕ್ಕೆ ಬರದೆ ಏನೋ ತಮ್ಮ ಭೂಮಿಯನ್ನು ಕಿತ್ಕೋತಾ ಇದ್ದಾರೆ ಅನ್ನೋದು ಕೂಡ ಸಾಕಷ್ಟು ಆಕ್ರೋಶಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ನವೀನ್, ಥ್ಯಾಂಕ್ ಯು ಮೋಹನ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.